ಇನ್ನು ಅಕ್ರಮ ಸಂಬಂಧಕ್ಕೆ ಅಡ್ಡಿ ಅಂತ ಪತಿಗೆ ಚಟ್ಟ ಕಟ್ಟಿರುವಂಥದ್ದು ಐನಾತಿ ಹೆಂಡತಿ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಕುರುಣೇಗಾಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮ ಸಂಬಂಧಕ್ಕೆ ತಾನು ಅಡ್ಡಿಯಾದ ಅಂತ ಹೇಳಿ ಪತಿಗೆ ಚಟ್ಟ ಕಟ್ಟಿದ್ದಾಳೆ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಕುರುಣೇಗಾಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕುರುಣೇಗಾಲ ಗ್ರಾಮದ ಜವರಪ್ಪ ಕೊಲೆಯಾದಂತಹ ವ್ಯಕ್ತಿ. ಇನ್ನು ಜವರಪ್ಪ ಪತ್ನಿ ಅಮೃತ 26 ವರ್ಷ ಮತ್ತು ಪ್ರಿಯಕರ ಸಿದ್ದೇಶ್ 32 ವರ್ಷ. ಇವರಿಬ್ಬರು ಸೇರ್ಕೊಂಡು ಗಂಡನನ್ನು ಮುಗಿಸಿದ್ದಾರೆ. ನೋಡಿ, ಇವರಿಬ್ಬರು ಹಂತಕರು. ಅಂದರೆ ತಮ್ಮ ಸಂಬಂಧಕ್ಕೆ ಪತಿ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಮರ್ಡರ್ ಮಾಡಿದ್ದಾರೆ. ಈಗ ಮತ್ತೆ ನಮ್ಮ ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಪ್ರೇಮ್, ಈ ಘಟನೆ ಯಾವ ರೀತಿಯಾಗಿ ನಡೀತು, ಸದ್ಯ ಇವರು ಹೆಂಗೆ ಸಿಕ್ಕಾಕೊಂಡಿದ್ದಾರೆ ಅಂತ? ಓಕೆ, ಸೊ ನೋಡಿ, ಇದು ತನ್ನ ಸಂಬಂಧಕ್ಕೆ, ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಹೇಳಿ ಸ್ವಂತ ಕಟ್ಕೊಂಡಿರುವಂಥ ಗಂಡನ್ನೇ ಈಕೆ ಮುಗಿಸಿದಾಳೆ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಕುರುಣೇಗಾಲ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ನೋಡಿ, ಒಂದು ಕಡೆ ಹತ್ಯೆಯಾಗಿರ್ತಕ್ಕಂಥ ಲಾಸ್ಟಲ್ಲಿ ಈ ಕಡೆ ಕಲರ್ಡ್ ಹೇರ್ ತಾವೇನು ಗಮನಿಸ್ತಾ ಇದ್ದರೆ ಈತ ಹತ್ಯೆಯಾಗಿರ್ತಕ್ಕಂಥ ವ್ಯಕ್ತಿ. ಮಗದೊಂದು ಕಡೆ ಹತ್ಯೆ ಮಾಡಿದಂತಹ ಪತ್ನಿ ಮಧ್ಯದಲ್ಲಿ, ಮಗದೊಂದು ಕಡೆ ಈ ಕಡೆ ಆ ಪ್ರಿಯಕರನ ಫೋಟೋವನ್ನು ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಅಕ್ರಮ ಸಂಬಂಧಕ್ಕೆ ಕಟ್ಕೊಂಡಿರ್ತಕ್ಕಂಥ ಗಂಡನಿಗೆ ಮುಹೂರ್ತ ಇಡ್ತಾ ಇರ್ತಕ್ಕಂಥ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸಮಾಜ ಹೋಗ್ತಾ ಇರ್ತಕ್ಕಂತಹ ದಿಕ್ಕುದೆಸೆನೇ ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗಿದೆ. ನೋಡಿ, ಹೆಂಗಿವತ್ತು ಸಮಾಜ ಸಾಕ್ತಾ ಇದೆ, ಯಾವ ದಾರಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು. ಜವರಪ್ಪ ಪತ್ನಿ ಅಮೃತ 36 ವರ್ಷ ಮತ್ತು ಪ್ರಿಯಕರ ಸಿದ್ದೇಶ್ 32 ವರ್ಷ. ಇಷ್ಟ ಇರಲಿಲ್ಲ ಅಂದಿದ್ರೆ ಮ್ಯೂಚುವಲ್ ಆಗಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಡೈವರ್ಸ್ ತಗೋಬೋದಾಗಿತ್ತು. ಆದರೆ ಅದನ್ನು ಬಿಟ್ಟು ಈ ರೀತಿಯಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗಿ ಈಗ ಕೊಲೆ ಮಾಡಿ ಇಬ್ಬರೂ ಸಹ ಜೈಲಿನಲ್ಲಿ ಕಂಬಿ ಎಣಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಸಹ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಓಕೆ, ನಮ್ಮ ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್, ಈ ಘಟನೆ ಯಾವ ರೀತಿಯಾಗಿ ನಡೀತು? ಸ್ವಂತ ಗಂಡನಿಗೆ ಚಟ್ಟ ಕಟ್ಟಿರ್ತಕ್ಕಂತಹ ಪತ್ನಿ. ತಾಲೂಕಿನಲ್ಲಿ ನಡೆದಿರುವಂತದ್ದು. ಪತ್ನಿಯೇ ತನ್ನ ಒಂದು ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದಂತಹ ಪತಿಯನ್ನ ಕೂಡ ಅವರ ಸ್ನೇಹಿತರ ಜೊತೆ ಸೇರ್ಕೊಂಡು ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಕೆಲವು ದಿನಗಳ ಹಿಂದಕ್ಕೆ ಪರಿಚಯವಾದಂತಹ ಸಿದ್ದೇಶ್ ಏನಿದ್ದಾನೆ ಮತ್ತೆ ಅಮೃತ ಏನಿದ್ದಾರೆ, ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಮನೆಗೆ ಗಂಡ ಒಂದು ಬಾರಿ ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಗಂಡ ಮತ್ತೆ ಆತನ ಒಂದು ಪ್ರಿಯಕರನ ಜೊತೆ ಗಲಾಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಗಂಡನನ್ನ ಮುಗಿಸಿದ್ರೆ ನನಗೆ ಅನೈತಿಕ ಸಂಬಂಧಕ್ಕೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ ಅಂತ ಹೇಳಿ ಆತನ ಅಂದ್ರೆ ಜವರೇಗೌಡ ಏನಿದ್ದಾನೆ ಅವರನ್ನ ಕೂಡ ಕೊಲೆ ಮಾಡಿರುವಂತದ್ದು. ಏನು ನಿನ್ನೆಷ್ಟೇ ಕೂಡ ಅವರು ಮೊನ್ನೆ ಅಷ್ಟೇ ಕೂಡ ಅವರು ಅಲ್ಲಿಂದ ಮನೆಗೆ ವಾಪಸ್ ಬರ್ತೀನಿ, ಹೆಂಡತಿ ಮನೆಗೆ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಆದ್ರೆ ಅಲ್ಲಿಂದ ವಾಪಸ್ ಬಂದಿರೋದ್ರಿಂದ ಅಲ್ಲಿ ಪಕ್ಕದಲ್ಲಿದ್ದಂತ ಒಂದು ಗ್ರಾಮದ ಪಕ್ಕದಲ್ಲಿ ಅನಾಥಾಶ್ರಮ ಸಿಗುತ್ತೆ, ಜವರಪ್ಪನವರ ಶಾಲಾ ಆಗಿರುತ್ತೆ. ಅನೈತಿಕ ಸಂಬಂಧದ ಹಿನ್ನೆಲೆ ಹೆಂಡತಿ ಮತ್ತೆ ಆತನ ಪ್ರಿಯಕರ ಸೇರಿ ಇಬ್ಬರು ಸೇರಿ ಆತನನ್ನ ಕೊಲೆ ಮಾಡಿರುವಂತದ್ದು. ಈಗ ಆರೋಪಿಗಳನ್ನ ಕೂಡ ಇಬ್ಬರು ಸಿದ್ದೇಶ್ ಮತ್ತೆ ಅಮೃತ ಇಬ್ಬರನ್ನು ಕೂಡ ಪೊಲೀಸರು ಎಡೆಬಲಿ ಕಟ್ಟಿರುವಂತದ್ದು. ಏನು ಕೂಲಂಕುಷವಾಗಿ ಎಲ್ಲ ರೀತಿಯ ಪರಿಶೀಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಪ್ರಿಯಕರ ಮತ್ತೆ ಅಮೃತ ಏನಿದ್ದಾರೆ ಸಿದ್ದೇಶ್ ಅವರಿಬ್ಬರು ಕೂಡ ಬಾಯಿ ಬಿಟ್ಟಿರುವಂತದ್ದು. ನಮ್ಮಿಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು, ಹಂಗಾಗಿ ಆತನನ್ನ ಕೊಲೆ ಮಾಡಿದೆ ಅಂತ ಹೇಳಿ ಪೊಲೀಸರ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಮೃತ ಮತ್ತೆ ಸಿದ್ದೇಶ್ ಎಂಬುದನ್ನು ಕೂಡ ಜೈಲಿಗಟ್ಟಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.